ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಸನಾತನ ಧರ್ಮದ ಸಂಸ್ಕೃತಿ ಬಗ್ಗೆ, ಅದರ ಹಿಂದೆ ಅಡಕವಾಗಿರೋ ವೈಜ್ಞಾನಿಕ ಅಂಶಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಈಗಿನ ಕಾಲಮಾನದವರು ಅಂದ್ರೆ ಈಗಿನ ಜನರೇಷನ್ ತಮ್ಮತನವನ್ನ ಮರೆತು ಪಾಶ್ಚಾತ್ಯ ದೇಶದ ಆಚರಣೆಗಳಿಗೆ ಮೊರೆ ಹೋಗಿದ್ದಾರೆ. ಹಿಂದೂ ಆಚರಣೆಗಳ ಬಗ್ಗೆ ಅಸಡ್ಡೆ ತೋರೋ ಬುದ್ಧಿಜೀವಿಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದ್ದಾರೆ. ಅವರಿಗೇನು ಗೊತ್ತು ಹಿಂದೂ ಧರ್ಮದ ಆಚರಣೆಯಲ್ಲಿ ವೈಜ್ಞಾನಿಕ ಅಂಶಗಳು ಕೂಡ ಅಡಕವಾಗಿದೆ ಅಂತ. ಸ್ನೇಹಿತರೆ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ನಾವು ಸಾವಿರಾರು ವರ್ಷಗಳಿಂದ ಅಶ್ವತ್ಥ ಮರ ಅಂದ್ರೆ ಅರಳಿ ಮರವನ್ನ ಪೂಜಿಸ್ತಾ ಬಂದಿದ್ದೀವಿ. ಸಾವಿರಾರು ಜಾತಿಯ ಮರಗಳಿಗೆ, ಅದರಲ್ಲೂ ನಮ್ಮ ಪೂರ್ವಜರು ಅರಳಿ ಮರಕ್ಕೆ ನೀಡಿದಂತಹ ಪ್ರಾಮುಖ್ಯತೆ ಬೇರೆ ಮರಗಳಿಗೆ ಯಾಕೆ ನೀಡಲಿಲ್ಲ? ಕಾರಣ ಇಲ್ಲಿದೆ ನೋಡಿ. ಎಲ್ಲಾ ಮರಗಳಿಗಿಂತ ಅರಳಿ ಮರ ಅಧಿಕ ಆಮ್ಲಜನಕವನ್ನ ಉತ್ಪತ್ತಿ ಮಾಡುತ್ತೆ. ಪ್ರಾತಃ ಕಾಲ ಅಂದ್ರೆ ಮುಂಜಾನೆ ಅರಳಿ ಮರದ ಪ್ರದಕ್ಷಿಣೆ ಮಾಡಿದ್ರೆ ಅಂತಹ ವ್ಯಕ್ತಿಯ ಹಾರ್ಮೋನ್ ಸಮತೋಲನದಲ್ಲಿರುತ್ತೆ, ಮುಖ್ಯವಾಗಿ ಹೆಣ್ಮಕ್ಳಲ್ಲಿ. ಈಗ ಕಾಲುಂಗುರದ ಮಹತ್ವವನ್ನ ನಾವು ತಿಳ್ಕೊಳ್ಳೋಣ. ಮುಖ್ಯವಾಗಿ ಮದುವೆಯ ಸಂದರ್ಭದಲ್ಲಿ ಹಾಗೆ ಮದುವೆ ಆದ ನಂತರ ಹೆಣ್ಣು ಮಕ್ಕಳು ಕಾಲುಂಗುರವನ್ನ ಧರಿಸ್ತಾರೆ. ಯಾಕೆ ಈ ಪದ್ಧತಿ? ಇದ್ರ ಹಿಂದಿರುವ ವಿಷಯ ಏನು ಅಂತ ವಿಮರ್ಶೆ ಮಾಡೋಣ. ಮದುವೆ ಸಂದರ್ಭದಲ್ಲಿ ವಧುವಿಗೆ ಪಾದದ ಉದ್ದನೆ ಬೆರಳುಗಳಿಗೆ ಕಾಲುಂಗುರ ತೊಡಿಸ್ತಾರೆ. ನಮಗೆ ಅರಿವಿಲ್ಲದ ವಿಷಯ ಏನು ಅಂದ್ರೆ, ಈ ಎರಡನೆಯ ಬೆರಳು ಅಥವಾ ಉದ್ದನೆಯ ಬೆರಳಿನಿಂದ ಹೃದಯಕ್ಕೆ ಮತ್ತು ಮೆದುಳಿಗೆ ಸಂಪರ್ಕ ಇರುತ್ತೆ. ಕಾಲುಂಗುರವನ್ನ ಬಳಸೋದ್ರಿಂದ ಇದು ಒಂದು ರೀತಿ ಆಕ್ಯುಪಂಕ್ಚರ್ ರೀತಿ ವರ್ತಿಸಿ ನರಮಂಡಲವನ್ನ ನಿರಂತರವಾಗಿ ಜಾಗೃತಗೊಳಿಸ್ತಾ ಇರುತ್ತೆ ಮತ್ತು ಹೆಣ್ಣು ಮಕ್ಕಳ ಗರ್ಭಕೋಶಕ್ಕೆ ಬಲ ನೀಡುತ್ತೆ ಅಂತ ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಸ್ನೇಹಿತರೆ, ನಮ್ಮ ದೇವಸ್ಥಾನಗಳ ವಿಷಯಕ್ಕೆ ಬರೋಣ. ನಾವು ಯಾವುದೇ ದೇವಸ್ಥಾನವನ್ನ ಪ್ರವೇಶಿಸಿದ ನಂತರ ಅಲ್ಲಿ ಗಂಟೆಯನ್ನ ಬಾರಿಸ್ತೀವಿ. ಯಾಕೆ ಬಾರಿಸ್ತೀವಿ? ಅದರಿಂದಾಗೋ ಉಪಯೋಗಗಳೇನು ಅಂತ ಯಾವತ್ತಾದ್ರೂ ಆಲೋಚನೆ ಮಾಡಿದೀವಾ? ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಸನಾತನ ಧರ್ಮದ ಆಗಮಶಾಸ್ತ್ರದ ಪ್ರಕಾರ ಗಂಟೆಯನ್ನ ಬಾರಿಸೋದ್ರಿಂದ ಕೆಟ್ಟ ಶಕ್ತಿಗಳು ದೂರವಾಗ್ತವೆ ಅಂತೆ. ಇಲ್ಲಿ ಕೆಟ್ಟ ಶಕ್ತಿಗಳು ಅಂದ್ರೆ ಮನುಷ್ಯನ ಮನಸ್ಸಿನಲ್ಲಿರೋ ಕೆಟ್ಟ ಆಲೋಚನೆಗಳು, ಚಂಚಲ ಮನಸ್ಥಿತಿಗಳು. ಗಂಟೆ ಬಾರಿಸಿದಾಗ ಉಂಟಾಗೋ ತರಂಗಗಳು ದೇವಾಲಯಕ್ಕೆ ಬರೋ ಭಕ್ತರ ಮನಸ್ಸನ್ನ ತಿಳಿಗೊಳಿಸಿ ಭಗವಂತನ ಮೇಲೆ ಏಕಾಗ್ರತೆಯನ್ನ ಉಂಟಾಗೋ ಹಾಗೆ ಮಾಡುತ್ತೆ. ಇದು ನಮ್ಮ ದೇವಸ್ಥಾನದ ಗಂಟೆಯ ಮಹತ್ವ. ಕಳೆದ ಹಲವಾರು ವರ್ಷಗಳಿಂದ ಭಾರತೀಯರ ಊಟದ ಶೈಲಿ ಬದಲಾಗಿದೆ. ಈಗ ಮನೆ ಅಂದ್ರೆ ಡೈನಿಂಗ್ ಹಾಲ್ ಇರಲೇಬೇಕು. ಡೈನಿಂಗ್ ಹಾಲ್ ಇದ್ರೆ ಸಾಕಾ? ಅದಕ್ಕನುಗುಣವಾಗಿ ಮ್ಯಾಚಿಂಗ್ ಬ್ರಾಂಡೆಡ್ ಕುರ್ಚಿ, ಡೈನಿಂಗ್ ಟೇಬಲ್ಗಳು ಇರಲೇಬೇಕು. ಆ ಪರಿಸ್ಥಿತಿ ತನಕ ನಾವೀಗ ತಲುಪಿದ್ದೀವಿ. ಈಗ ನೆಲದ ಮೇಲೆ ಕುಳಿತು ಊಟ ಮಾಡೋ ಪದ್ಧತಿ ಎಲ್ಲಿದೆ ಹೇಳಿ? ನಾವ್ಯಾಕ್ ನೆಲದ ಮೇಲೆ ಕೂತು ಊಟ ಮಾಡ್ಬೇಕು? ಅದರಿಂದ ಆಗೋ ಲಾಭವೇನು ಅನ್ನೋ ಮಾಹಿತಿಯನ್ನ ತಿಳಿಯೋಣ. ನಾವು ನೆಲದ ಮೇಲೆ ಕುಳಿತಾಗ ಚಕ್ಕಲು ಬಕ್ಕಲು ರೀತಿ ಕುಳಿತುಕೊಳ್ತೇವೆ. ಇದು ಯೋಗಾಸನದ ಒಂದು ಭಂಗಿ. ಇದನ್ನ ನಾವು ಸುಖಾಸನ ಅಂತ ಕರಿತೀವಿ ಅಥವಾ ಅರ್ಧ ಪದ್ಮಾಸನ ಅಂತ ಕರಿತೀವಿ. ಈ ರೀತಿ ಕುಳಿತು ಊಟ ಮಾಡಿದ್ದೆ ಆದ್ರೆ ವ್ಯಕ್ತಿಯ ಮನಸ್ಸು ಪ್ರಸನ್ನ ಸ್ಥಿತಿಗೆ ತಲುಪಿ ದೇಹದಲ್ಲಿ ಜೀರ್ಣಕ್ರಿಯೆ, ಪಚನಕ್ರಿಯೆ ಉತ್ತಮವಾಗುತ್ತೆ. ಆದ್ದರಿಂದ ಸ್ನೇಹಿತರೆ, ಸಾಧ್ಯವಾದಷ್ಟು ನೆಲದ ಮೇಲೆ ಕುಳಿತು ಊಟ ಮಾಡೋದು ಉತ್ತಮ ಅನ್ನೋದು ನಮ್ಮ ಅನಿಸಿಕೆ. ಸೂರ್ಯಾಸ್ತದ ನಂತರ ಕಸ ಗುಡಿಸಬಾರ್ದಾ? ಸಾಮಾನ್ಯವಾಗಿ ಹಿರಿಯರು ಹೇಳ್ತಾ ಇರ್ತಾರೆ, ಸೂರ್ಯ ಮುಳುಗಿದ ನಂತರ ಅಂದ್ರೆ ಸಾಯಂಕಾಲ ಕಸ ಗುಡಿಸಬೇಡಿ, ಅದು ದರಿದ್ರ ಅಂತ. ಮನೇಲಿರೋ ಲಕ್ಷ್ಮೀದೇವಿ ಹೊರಟು ಹೋಗ್ತಾಳೆ ಅನ್ನೋ ನಂಬಿಕೆ ಕೂಡ ಇದೆ. ಇದರ ಹಿಂದಿನ ಕಾರಣಗಳು ಏನು ಅಂದ್ರೆ, ಆಗಿನ ಕಾಲದಲ್ಲಿ ಇಂದಿನಂತೆ ಎಲೆಕ್ಟ್ರಿಸಿಟಿ ಇರಲಿಲ್ಲ. ಮನೆಯಲ್ಲಿ ಎಣ್ಣೆ ದೀಪವನ್ನೋ ಬುಡ್ಡಿ ದೀಪವನ್ನೋ ಬೆಳಗಿಸಿಡ್ತಿದ್ರು. ಇಂತಹ ಸಮಯದಲ್ಲಿ ಕಸ ಗುಡಿಸಿದ್ರೆ ಮನೆಯಲ್ಲಿ ಅಚಾನಕ್ಕಾಗಿ ಬಿದ್ದ ಬೆಲೆ ಬಾಳೋ ವಸ್ತುಗಳು ಮನೆ ಹೊಸ್ತಿಲು ದಾಟಿ ಹೋಗ್ತಾ ಇದ್ವು. ಅಂದ್ರೆ ಲಕ್ಷ್ಮಿ ಮನೆಯಿಂದ ಹೊರಗೆ ಹೋಗ್ತಾಳೆ ಎಂಬ ಗೂಢಾರ್ಥದಲ್ಲಿ ಸಂಜೆ ಕಸ ಗುಡಿಸ್ಬೇಡಿ ಅಂತ ತಿಳಿಸ್ತಿದ್ರು. ನಾವು ಉಪವಾಸವನ್ನ ಯಾಕೆ ಮಾಡ್ಬೇಕು? ಸ್ನೇಹಿತರೆ, ನಮ್ಮಲ್ಲಿ ಕೆಲವರು ಏಕಾದಶಿ, ದ್ವಾದಶಿ ಅಥವಾ ಗುರುವಾರ, ರಾಯರವಾರ ಅಂತ ಅಥವಾ ತಮ್ಮ ಇಷ್ಟದ ದೇವತೆಯ ಹೆಸರಲ್ಲಿ ತಿಂಗಳಿಗೊಂದು ಸರ್ತಿ ಉಪವಾಸ ಮಾಡ್ತಾರೆ ಅಥವಾ 2 ಬಾರಿ ಮಾಡ್ತಾರೆ. ನಮ್ಮ ಪೂರ್ವಜರು ಉಪವಾಸ ಮಾಡೋ ಪದ್ಧತಿಯನ್ನ ರೂಢಿಸ್ಕೊಂಡಿದ್ರು. ನಿಮಗ್ ಗೊತ್ತಾ, ಉಪವಾಸದಲ್ಲಿ 3 ವಿಧಗಳಿವೆ: ಜಲೋಪಾಸ, ರಸೋಪಾಸ ಮತ್ತು ಫಲೋಪಾಸ. ಉಪವಾಸ ಮಾಡೋದ್ರಿಂದ ಆಗೋ ಲಾಭಗಳನ್ನ ಮೊದಲು ನೋಡೋಣ. ದೇಹದ ಕ್ಯಾಲರಿಗಳನ್ನ ನಿಯಂತ್ರಿಸಬಹುದು. ಉಪವಾಸದಿಂದ ರಕ್ತದೊತ್ತಡ ಮತ್ತು ದೇಹದಲ್ಲಿ ಜೀರ್ಣ ಸಮಸ್ಯೆ ಇದ್ರೆ ದೂರ ಮಾಡಬಹುದು. ಮಾನಸಿಕ ಸ್ವಾಸ್ಥ್ಯವನ್ನ ಕಾಪಾಡಿಕೊಳ್ಳಬಹುದು.
ಉಪವಾಸ ಮಾಡೋದ್ರಿಂದ ಇಂದ್ರಿಯವನ್ನ ನಾವು ಹತೋಟಿಯಲ್ಲಿ ಇಟ್ಕೊಳ್ಬಹುದು, ಸಕಾರಾತ್ಮಕ ಚಿಂತನೆಯನ್ನ ಹೆಚ್ಚಿಸ್ಕೊಳ್ಬಹುದು, ಸಂಧಿವಾತ ಸಮಸ್ಯೆಗಳಿಗೆ ಮುಕ್ತಿಯನ್ನ ಕಂಡುಕೊಳ್ಬಹುದು. ಸ್ನೇಹಿತರೆ, ಉಪವಾಸದ ಬಗ್ಗೆ ಪಟ್ಟಿ ಮಾಡ್ತಾ ಹೋದ್ರೆ ಇಡೀ ದಿನ ಸಾಲೋದಿಲ್ಲ. ವಾರಕ್ಕೆ ಅಥವಾ ತಿಂಗಳಿಗೊಮ್ಮೆ ಉಪವಾಸ ಮಾಡಿ ಉತ್ತಮ ಆರೋಗ್ಯವನ್ನ ನಿಮ್ಮದಾಗಿಸ್ಕೊಳ್ಳಿ. ಸ್ನೇಹಿತರೆ, ಹಬ್ಬದ ದಿನ ಅಥವಾ ಮನೆಯಲ್ಲಿ ಶುಭ ಸಮಾಚಾರ ಬಂತು ಅಂದ್ರೆ ಮನೆ ಬಾಗ್ಲಿಗೆ ಮಾವಿನೆಲೆ ತೋರಣ ಮಾಡಿ ಕಟ್ತೀವಿ. ಯಾಕೆ ಗೊತ್ತಾ? ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಅರಿವಿರಲ್ಲ. ಇದ್ರ ಬಗ್ಗೆ ತಿಳಿದ್ರೆ ಅಚ್ಚರಿ ಪಡೋದಂತೂ ಗ್ಯಾರಂಟಿ. ಹಸಿರು ಮಾವಿನ ಎಲೆಗಳು ಮನೆ ಹೊರಗಡೆಯಿಂದ ಬರೋ ಗಾಳಿಯನ್ನ ಶುದ್ಧೀಕರಿಸಿ ಅದರಲ್ಲಿರೋ ಕೆಮಿಕಲ್ಸ್ ಅನ್ನ ಬೇರ್ಪಡಿಸ್ತವೆ. ಮನೆಯಲ್ಲಿ ಸಭೆ ಸಮಾರಂಭ ನಡೆದಾಗ ಮನೆ ತುಂಬಾ ಜನರು ಸೇರೋದು ಸಾಮಾನ್ಯ. ಇಂತಹ ಸಮಯದಲ್ಲಿ ಮನೆ ಸುತ್ತ ಇರೋ ಗಾಳಿಯನ್ನ ಶೋಧಿಸಿ ನಮ್ಮ ಆರೋಗ್ಯವನ್ನ ಸ್ಥಿರವಾಗಿಡೋದಕ್ಕೆ ಮಾವಿನ ತೋರಣ ಸಹಾಯ ಮಾಡುತ್ತೆ. ನಾವು ನಮಸ್ಕಾರವನ್ನ ಎರಡೂ ಕೈಗಳನ್ನ ಜೋಡಿಸಿ ಮಾಡ್ತೀವಿ. ಯಾಕೆ? ಎರಡೂ ಕೈಗಳನ್ನ ಜೋಡಿಸಿ ನಮಸ್ಕರಿಸಿದಾಗ ಎರಡು ಕೈಗಳ ಬೆರಳುಗಳು ತಾಕಿ ನರಗಳಲ್ಲಿ ಒತ್ತಡ ಉಂಟಾಗುತ್ತೆ. ಆ ಬೆರಳುಗಳಲ್ಲಿರೋ ನರಗಳು ಆ ಒತ್ತಡವನ್ನ ತೆಗೆದುಕೊಂಡು ಕಣ್ಣು, ಕಿವಿ ಮತ್ತು ಮೆದುಳನ್ನ ಆಕ್ಟಿವೇಟ್ ಮಾಡ್ತವೆ. ನಾವು ಯಾರಿಗೆ ಕೈ ಜೋಡಿಸಿ ನಮಸ್ಕಾರ ಮಾಡ್ತೀವೋ ಅವರ ಮುಖ ನಮ್ಮ ಮೆದುಳಿನಲ್ಲಿ ಅಚ್ಚಾಗಿ ಅವರನ್ನ ನಾವು ತುಂಬಾ ದಿನಗಳ ಕಾಲ ನೆನಪಿನಲ್ಲಿಟ್ಕೊಳ್ಳೋದಕ್ಕೆ ಸಹಾಯವಾಗುತ್ತೆ. ನಮಸ್ಕಾರ ಮಾಡೋದ್ರಿಂದ ಎದುರಿಗಿನ ವ್ಯಕ್ತಿಯ ಜೊತೆ ಫಿಸಿಕಲ್ ಆಗಿ ಕಾಂಟ್ಯಾಕ್ಟ್ ಆಗದೆ ಅವರ ಕೈಯಲ್ಲಿರೋ ಸೂಕ್ಷ್ಮ ಜೀವಿಗಳು ನಮ್ಮ ಕೈಗೆ ಸಂಪರ್ಕ ಹೊಂದದೆ ನಮ್ಮ ಆರೋಗ್ಯವನ್ನ ಪರೋಕ್ಷವಾಗಿ ಕಾಯಿಲೆಗಳಿಂದ ಕಾಪಾಡಿಕೊಳ್ಳಬಹುದು. ಕೊರೋನಾ ಸಮಯದಲ್ಲಿ ಕೆಲವರಿಗೆ ಇದರ ಅರಿವಾಗಿರುತ್ತೆ. ಉತ್ತರ ದಿಕ್ಕಿಗೆ ಮಲಗಬಾರದೆ, ಹಾಗಾದ್ರೆ ಯಾಕೆ? ಸ್ನೇಹಿತರೆ, ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಬೇಡಿ ಅಂತ ನಮ್ಮ ಹಿರಿಯರು ಹೇಳ್ತಿದ್ರು. ಯಾಕೆ ನಾವು ಉತ್ತರ ದಿಕ್ಕಿಗೆ ಮಲಗಬಾರದು, ಅದರಿಂದಾಗೋ ದುಷ್ಪರಿಣಾಮಗಳೇನು ಅನ್ನೋದನ್ನ ನಾವು ತಿಳಿಯೋಣ. ಉತ್ತರ ದಿಕ್ಕಿನಲ್ಲಿ ಮಲಗಿದ್ರೆ ನಮ್ಮ ದೇಹದ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ಭೂಮಿಯ ಅಯಸ್ಕಾಂತೀಯ ಬಲ ಎರಡೂ ಒಂದಕ್ಕೊಂದು ವಿರೋಧ ದಿಕ್ಕಿನಲ್ಲಿ ಸೇರಿದಂತಾಗಿ ವ್ಯಕ್ತಿಯ ದೇಹದ ರಕ್ತದೊತ್ತಡ ಏರ್ಪೇರಾಗುತ್ತೆ. ಇದರಿಂದ ದೀರ್ಘಕಾಲದ ನರಕ್ಕೆ ಸಂಬಂಧಿಸಿದ ಕಾಯಿಲೆಗೆ ತುತ್ತಾಗೋ ಸಂಭವ ಜಾಸ್ತಿ ಇರುತ್ತೆ. ದೇಹದ ರಾಸಾಯನಿಕ ಕ್ರಿಯೆಗೆ ದೊಡ್ಡ ಹೊಡೆತ ಬೀಳುತ್ತೆ. ನಿದ್ರೆಯಲ್ಲಿ ಕೆಟ್ಟ ಕನಸುಗಳು ಜಾಸ್ತಿ ಆಗ್ತವೆ. ಮತ್ತೆ ನಮಗೆ ಅರಿವಿಲ್ಲದೆ ಮನಸ್ಸು ಘಾಸಿಗೊಂಡಿರುತ್ತೆ. ಹಾಗಾಗಿ ಸ್ನೇಹಿತರೆ, ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗೋದನ್ನ ಆದಷ್ಟು ಅವಾಯ್ಡ್ ಮಾಡಿ. ಮನೆ ಮುಂದೆ ರಂಗೋಲಿಯನ್ನ ಯಾಕೆ ಹಾಕ್ತಿದ್ರು? ಈಗಿನ ಕಾಲದಲ್ಲಿ ಮನೆ ಮುಂದೆ ರಂಗೋಲಿ ಹಾಕೋರು ವಿರಳವಾಗಿದ್ದಾರೆ. ಹಬ್ಬಕ್ಕೊಮ್ಮೆ ಹರಿದಿನಕ್ಕೊಮ್ಮೆ ಮನೆ ಮುಂದೆ ರಂಗೋಲಿ ಕಾಣಿಸುತ್ತೆ ಹೊರತು ನಿತ್ಯ ರಂಗೋಲಿ ಹಾಕೋರ ಸಂಖ್ಯೆ ತುಂಬಾ ವಿರಳ. ರಂಗೋಲಿ ಮನೆ ಮುಂದೆ ಹಾಕೋದ್ರಿಂದ ಕ್ರಿಮಿ ಹುಪ್ಪಟೆಗಳ ಉಪಟಳ ಕಮ್ಮಿ ಇರುತ್ತೆ. ಕಾರಣ ರಂಗೋಲಿಯಲ್ಲಿರುವ ಅಂಶಗಳು. ರಂಗೋಲಿ ಮಾಡೋದಕ್ಕೆ ಅರಿಶಿಣ, ಕೆಂಪು ಮಣ್ಣು ಮತ್ತು ಕುಂಕುಮವನ್ನ ಬಳಸ್ತಿದ್ರು. ಅರಿಶಿಣ ಆಂಟಿಬ್ಯಾಕ್ಟೀರಿಯಲ್, ಕುಂಕುಮ ಕ್ಯಾಲ್ಸಿಯಂ ಉಳ್ಳಂತಹ ವಸ್ತು. ಇವುಗಳ ಮಿಶ್ರಣ ಕ್ರಿಮಿಗಳ ನಿರ್ನಾಮಕ್ಕೆ ಹೇಳಿ ಮಾಡಿಸಿದಂತಹ ವಸ್ತು, ಅಂದ್ರೆ ಸುಳ್ಳಾಗಲ್ಲ. ಕೆಲವೆಡೆ ಅಕ್ಕಿಯ ನುಚ್ಚಿನ ಪುಡಿಯಿಂದ ರಂಗೋಲಿ ಮಾಡ್ತಾರೆ. ಇದನ್ನ ಬಳಸಿ ರಂಗೋಲಿ ಹಾಕಿದಾಗ ಗುಬ್ಬಚ್ಚಿಗಳು ಮತ್ತೆ ಇತರೆ ಪಕ್ಷಿಗಳು ಬಂದು ಈ ನುಚ್ಚಿನಿಂದಾದ ರಂಗೋಲಿಯನ್ನ ತಿಂತಿದ್ವು. ಅಂಗಳಕ್ಕೆ ಬಂದ ಪಕ್ಷಿಗಳು ಹಾಗೆ ಕೀಟಗಳನ್ನು ಸಹ ಆಹಾರವನ್ನಾಗಿ ಸೇವಿಸಿ ಮನೆ ಸುತ್ತಲಿನ ವಾತಾವರಣವನ್ನ ಶುದ್ಧಿಗೊಳಿಸ್ತಿದ್ವು. ಹೇಗಿದೆ ನೋಡಿ ಗಿವ್ ಅಂಡ್ ಟೇಕ್ ಪಾಲಿಸಿ. ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ, ಶೇರ್ ಮಾಡಿ, ಸಹಕರಿಸಿ. ಸ್ನೇಹಿತರೆ, ಇನ್ನೊಂದು ಮುಖ್ಯವಾದ ಟಾಪಿಕ್ ನೋಡಿ. ನಾವು ಹಿರಿಯರ ಕಾಲುಗಳನ್ನ ಮುಟ್ಟಿ ನಮಸ್ಕರಿಸ್ತೀವಿ. ಯಾಕೆ? ಈಗಿನ ಮಕ್ಕಳಿಗೆ ಹಿರಿಯರ ಕಾಲಿಗೆ ನಮಸ್ಕರಿಸಿ ಅಂದ್ರೆ ಹಿಂದೆ ಮುಂದೆ ನೋಡ್ತಾರೆ. ಇದು ಅವರಿಗೆ ಈಗೋ ಹರ್ಟ್ ಆಗುವ ರೀತಿ ಕಾಣಿಸುತ್ತೋ ಏನೋ. ಕಾಲಿಗೆ ನಮಸ್ಕರಿಸೋದ್ರಿಂದ ಆಗೋ ಲಾಭಗಳೇನು ಅನ್ನೋದನ್ನ ತಿಳಿಯೋಣ. ನಮ್ಮ ಸುತ್ತಮುತ್ತಲಿನಲ್ಲಿರುವ ಕಾಸ್ಮಿಕ್ ಎನರ್ಜಿ ನಮ್ಮ ದೇಹದಲ್ಲೂ ಹರಿತಾ ಇರುತ್ತೆ. ಇದು ನಮ್ಮ ಮೆದುಳು ಮತ್ತು ಹೃದಯಕ್ಕೆ ಕನೆಕ್ಟ್ ಆಗಿರುತ್ತೆ. ಈ ಕಾಸ್ಮಿಕ್ ಎನರ್ಜಿಯನ್ನ ನಾವು ಕೈಗಳಿಂದ ಪಡಿತಿರ್ತೀವಿ. ಹಾಗೆ ಅದನ್ನು ಕಾಲುಗಳ ಮುಖಾಂತರ ಪುನಃ ಪ್ರಕೃತಿಗೆ ನೀಡ್ತಿರ್ತೀವಿ. ನಾವು ಯಾವಾಗ ಹಿರಿಯರ ಕಾಲುಗಳನ್ನ ಮುಟ್ಟಿ ನಮಸ್ಕರಿಸ್ತೀವೋ, ನಾವು ನಮ್ಮ ಹಸ್ತವನ್ನು ಅವರ ಪಾದಕ್ಕೆ ಸ್ಪರ್ಶಿಸಿದಾಗ ಆ ಹಿರಿ ಜೀವಗಳ ಹೃದಯ ಚಕ್ರ ಆಕ್ಟಿವ್ ಆಗುತ್ತೆ. ಅವರ ಹೃದಯ ಮತ್ತು ಮೆದುಳುಗಳು ಆಕ್ಟಿವ್ ಆಗಿ ಅವರಿಂದ ಬರೋ ಪಾಸಿಟಿವ್ ಆಶೀರ್ವಚನಗಳು ಅವರ ಕಾಲುಗಳಿಂದ ಪಾಸಾಗಿ ನಮ್ಮ ಕೈಗಳ ಮುಖೇನ ದೇಹಕ್ಕೆ ತಲುಪುತ್ತೆ. ಇದೇ ಕಾರಣಕ್ಕೆ ನಾವು ಹಿರಿಯರ, ಸಾಧಕರ ಮತ್ತು ಶ್ರೀಗಳ ಕಾಲುಗಳನ್ನ ಮುಟ್ಟಿ ನಮಸ್ಕರಿಸ್ತೇವೆ. ಹೆಣ್ಣು ಮಕ್ಕಳು ಹಣೆಗೆ ಕುಂಕುಮವನ್ನ ಯಾಕೆ ಇಡ್ತಾರೆ ಗೊತ್ತಾ? ಹಣೆಯ ಮೇಲೆ ಹುಬ್ಬುಗಳ ನಡುವಿನ ಜಾಗ ಅತಿ ಮುಖ್ಯವಾದ ಜಾಗ ಅಂತ ಪುರಾಣದಲ್ಲಿ ಉಲ್ಲೇಖವಿದೆ. ಈ ಜಾಗಕ್ಕೆ ಚಕ್ರಬಿಂದು ಅಂತ ಕರೀತಾರೆ. ಯೋಗಶಾಸ್ತ್ರದಲ್ಲಿ ಚಕ್ರಬಿಂದುಗೆ ಆಜ್ಞಾ ಚಕ್ರ ಅಂತ ಕೂಡ ಕರೀತಾರೆ. ಈ ಆಜ್ಞಾ ಚಕ್ರ ಬಿಂದುವನ್ನ ಒತ್ತಿ ಹಿಡಿಯೋದ್ರಿಂದ
ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಒದಗುತ್ತೆ. ವ್ಯಕ್ತಿಯ ಏಕಾಗ್ರತೆ ಅನೇಕ ಪಟ್ಟು ಹೆಚ್ಚುತ್ತೆ. ಹೆಣ್ಣು ಮಕ್ಕಳಲ್ಲಿ ಕುಂಕುಮವನ್ನ ಹಣೆಗೆ ಹಚ್ಚುವಾಗ ಆಜ್ಞಾಚಕ್ರಕ್ಕೆ ಒತ್ತಡ ಬೀಳುತ್ತೆ. ಇದರಿಂದ ಅವರ ಮುಖದ ಮೇಲಿನ ಸ್ನಾಯುಗಳಿಗೆ ರಕ್ತ ಸಂಚಾರ ಸುಗಮವಾಗುತ್ತೆ. ಇದರಿಂದ ಮುಖ ಪ್ರಕಾಶಮಾನವಾಗಿ ಹೊಳೆಯುತ್ತೆ. ಸ್ನೇಹಿತರೆ, ಸನಾತನ ಧರ್ಮವೇ ಹಾಗೆ. ಅದರ ಕಣಕಣದಲ್ಲೂ ವಿಜ್ಞಾನವಿದೆ. ಇಂತಹ ಜ್ಞಾನವನ್ನು ಕೊಟ್ಟ ನಮ್ಮ ಪೂರ್ವಜರಿಗೆ ಮತ್ತೆ ಋಷಿ ಮುನಿಗಳಿಗೆ ನಮ್ಮ ಅನಂತ ನಮನಗಳು. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಸೊಗಸಾದ ವಿಸ್ಮಯಕಾರಿಯಾದ ವಿಷಯಗಳನ್ನ ನಿಮ್ಮುಂದೆ ಇಡಲಿದ್ದೇವೆ. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಸನಾತನ ಸಂಸ್ಕೃತಿ ಪ್ರಿಯರಿಗೆ ತಲುಪುವಂತೆ ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ.